ಎಲ್ರಿಗೂ ನಮಸ್ಕಾರ. ಇಂದು ಜಗತ್ತಿನಾದ್ಯಂತ ಹೆಚ್ಚು ಚರ್ಚೆಯಾಗುತ್ತಿರುವ ಒಂದು ಕುತೂಹಲಕಾರಿ ವಿಷಯದ ಬಗ್ಗೆ ಮಾತಾಡೋಣ. ಎಐ ವರ್ಸಸ್ ಹ್ಯೂಮನ್ಸ್ ಯಾರು ಗೆಲ್ತಾರೆ ಅಂತ. ಇಂದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ ಅಂದರೆ ಎಐ ತುಂಬ ವೇಗವಾಗಿ ಬೆಳೆಯುತ್ತದೆ. ಕೆಲವೇ ಸೆಕೆಂಡುಗಳಲ್ಲಿ ಲೇಖನ ಬರೀಬೋದು, ಚಿತ್ರಗಳನ್ನು ರಚಿಸ್ಬೋದು, ವಿಡಿಯೋಗಳನ್ನು ತಯಾರಿಸ್ಬೋದು, ವೈದ್ಯಕೀಯ ವರದಿಗಳನ್ನು ವಿಶ್ಲೇಷಿಸ್ಬೋದು ಮತ್ತು ದೊಡ್ಡ ದೊಡ್ಡ ಸಮಸ್ಯೆಗಳಿಗೆ ಪರಿಹಾರಗಳನ್ನು ಸೂಚಿಸ್ಬೋದು. ಇದನ್ನೆಲ್ಲ ನೋಡಿದಾಗ ನನಗನ್ಸುತ್ತೆ ಅನೇಕ ಜನರ ಮನಸ್ಸಿನಲ್ಲಿ ಒಂದು ಪ್ರಶ್ನೆ ಮೂಡ್ತಾ ಇದೆ. ಎಐ ಮಾನವರನ್ನು ಸಂಪೂರ್ಣವಾಗಿ ಬದಲಾಯಿಸುತ್ತಾ ಅಂತ. ಕೆಲವರು ಹೇಳ್ತಾರೆ ಭವಿಷ್ಯದಲ್ಲಿ ಎಲ್ಲ ಕೆಲಸಗಳನ್ನು ಎಐ ಮಾಡಲಿದೆ. ಇನ್ನು ಕೆಲವರು ಹೇಳ್ತಾರೆ ಎಐ ಕಾರಣದಿಂದ ಲಕ್ಷಾಂತರ ಜನರು ಉದ್ಯೋಗನ ಕಳೆದುಕೊಳ್ತಾ ಇದ್ದಾರಂತ. ಆದರೆ ನಿಜವಾಗ್ಲೂ ಹಾಗಾಗುತ್ತಾ? ಮೊದಲು ನಾವು ಒಂದು ವಿಷಯದ ಬಗ್ಗೆ ಅರ್ಥ ಮಾಡ್ಕೊಳ್ಬೇಕು. ಎಐ ಎಷ್ಟೇ ಬುದ್ಧಿವಂತ ಆಗಿದ್ರೂ ಕೂಡ ಅದು ಮಾನವರು ಸೃಷ್ಟಿಸಿದಂಥ ಒಂದು ತಂತ್ರಜ್ಞಾನ. ಎಐಗೆ ಮಾಹಿತಿ ಇರ್ಬೋದು, ಆದರೆ ಭಾವನೆಗಳಿಲ್ಲ. ಅದು ಉತ್ತರ ಕೊಡ್ಬೋದು, ಆದರೆ ಪ್ರೀತಿ ಮಾಡಲು ಸಾಧ್ಯವಿಲ್ಲ. ಅದು ಲೆಕ್ಕಾಚಾರ ಕೂಡ ಮಾಡ್ಬೋದು, ಆದರೆ ತಾಯಿಯ ಪ್ರೀತಿಯನ್ನು ಅನುಭವಿಸಲು ಸಾಧ್ಯವಿಲ್ಲ. ಅದು ಒಂದು ಸಮಸ್ಯೆಗೆ ಪರಿಹಾರ ನೀಡಬಹುದು, ಆದರೆ ಒಬ್ಬ ವ್ಯಕ್ತಿಯ ನೋವನ್ನು ಹೃದಯದಿಂದ ಅರ್ಥ ಮಾಡಿಕೊಳ್ಳಲು ಸಾಧ್ಯವಿಲ್ಲ. ಸೊ ಮಾನವರಲ್ಲಿ ಒಂದು ವಿಶೇಷ ಶಕ್ತಿ ಇದೆ, ಅದು ಸೃಜನಶೀಲತೆ, ಭಾವನೆ ಮತ್ತು ಕಲ್ಪನೆ. ಇಂದು ಜಗತ್ತಿನಲ್ಲಿರುವ ಪ್ರತಿಯೊಂದು ಮಹಾನ್ ಆವಿಷ್ಕಾರದ ಹಿಂದೆ ಒಬ್ಬ ಮಾನವನ ಕನಸು ಇದೆ. ಎಐ ಹೊಸದನ್ನು ಸೃಷ್ಟಿಸುವುದಿಲ್ಲ, ಅದು ಮಾನವರು ಕೊಟ್ಟ ಮಾಹಿತಿಯನ್ನು ಆಧರಿಸಿ ಕೆಲಸ ಮಾಡುತ್ತೆ ಅಂತ. ಆದರೆ ಮಾನವರು ಶೂನ್ಯದಿಂದ ಹೊಸ ಆಲೋಚನೆಗಳನ್ನು ಹುಟ್ಟು ಹಾಕ್ಬೋದು. ಒಂದು ಮಗು ಮೊದಲ ಬಾರಿಗೆ ನಡೆಯಲು ಪ್ರಯತ್ನಿಸಿದಾಗ ಅದರ ಸಂತೋಷವನ್ನು ಎಐ ಅನುಭವಿಸಲು ಸಾಧ್ಯವಿಲ್ಲ. ಒಂದು ಕುಟುಂಬ ಕಷ್ಟದಲ್ಲಿದ್ದಾಗ ಒಬ್ಬರಿಗೊಬ್ಬರು ಧೈರ್ಯ ಹೇಳುವ ಮಾನವೀಯತೆಯನ್ನು ಎಐ ಮಾಡುವುದಿಲ್ಲ. ಒಬ್ಬ ಕಲಾವಿದ ತನ್ನ ಭಾವನೆಗಳನ್ನು ಹಾಡಿನಲ್ಲಿ ವ್ಯಕ್ತಪಡಿಸುವ ರೀತಿ ಎಐಗೆ ಸಾಧ್ಯವಾಗಲ್ಲ. ಆದರೆ ಇದರರ್ಥ ಎಐ ದುರ್ಬಲವಾಗಿದೆ ಎಂದಲ್ಲ. ಎಐಗೆ ತನ್ನದೇ ಆದ ಶಕ್ತಿ ಇದೆ. ಅದು ಸಾವಿರಾರು ಪುಟಗಳ ಮಾಹಿತಿಯನ್ನು ಕೆಲವೇ ಕ್ಷಣಗಳಲ್ಲಿ ಓದಿ ವಿಶ್ಲೇಷಿಸ್ಬೋದು. ಅದು ತಪ್ಪುಗಳನ್ನು ಕೂಡ ಕಡಿಮೆ ಮಾಡ್ಬೋದು. ಅದು ಕೆಲಸದ ವೇಗವನ್ನು ಹೆಚ್ಚಿಸ್ಬೋದು. ಅದಕ್ಕಾಗಿ ಇಂದು ಅನೇಕ ಕಂಪನಿಗಳು ಎಐ ಬಳಸುತ್ತಿವೆ. ಇಲ್ಲಿ ಒಂದು ದೊಡ್ಡ ಪ್ರಶ್ನೆ ಏನಂದರೆ, ಎಐ ನಮ್ಮ ಉದ್ಯೋಗಗಳನ್ನು ಕಸಿದುಕೊಳ್ಳುತ್ತಾ ಅಥವಾ ಇತಿಹಾಸ ನೋಡಿದರೆ ಹೊಸ ತಂತ್ರಜ್ಞಾನ ಬಂದಾಗಲೆಲ್ಲ ಇದೇ ಭಯ ಇತ್ತು ನಮಗೆಲ್ಲ. ಕಂಪ್ಯೂಟರ್ ಬಂದಾಗಲೂ ಕೂಡ ಜನರಿಗೆ ಉದ್ಯೋಗ ಹೋಗುತ್ತೆ ಅನ್ನುವಂತ ಭಾವಿಸಿದರು. ಇಂಟರ್ನೆಟ್ ಬಂದಾಗಲೂ ಜನರು ಗೊಂದಲಕ್ಕೆ ಒಳಗಾಗಿದ್ದರು. ಆದರೆ ನಂತರ ಏನಾಯಿತು? ಹೊಸ ಉದ್ಯೋಗಗಳು ಸೃಷ್ಟಿಯಾದವು, ಹೊಸ ಅವಕಾಶಗಳು ಹುಟ್ಟಿಕೊಂಡು. ಅದೇ ರೀತಿ ಎಐ ಕೂಡ ಕೆಲವು ಕೆಲಸಗಳನ್ನು ಬದಲಾಯಿಸಬಹುದು, ಆದರೆ ಹೊಸ ರೀತಿಯ ಉದ್ಯೋಗಗಳನ್ನು ಸೃಷ್ಟಿಸುತ್ತದೆ. ಆದ್ದರಿಂದ ಭಯ ಪಡುವ ಬದಲು ನಾವು ಎಐ ಅನ್ನು ಕಲಿಯಬೇಕು. ಭವಿಷ್ಯದಲ್ಲಿ ಗೆಲ್ಲುವುದು ಎಐ ಅಲ್ಲ, ಗೆಲ್ಲುವುದು ಎಐ ಅನ್ನು ಸರಿಯಾಗಿ ಬಳಸುವ ಮಾನವರು. ಇಂದು ಎಐ ಬಳಸಲು ಕಲಿತ ವ್ಯಕ್ತಿ ನಾಳೆ ಹೆಚ್ಚು ಅವಕಾಶಗಳನ್ನು ಪಡೆಯಬಹುದು, ಆದರೆ ಎಐ ಅನ್ನು ನಿರ್ಲಕ್ಷಿಸಿದವರು ಹಿಂದೆ ಉಳಿಯಬಹುದು. ಆದ್ದರಿಂದ ನಿಜವಾದ ಸ್ಪರ್ಧೆ ಎಐ ಮತ್ತು ಹ್ಯೂಮನ್ಸ್ ನಡುವೆ ಅಲ್ಲ, ಎಐ ಬಳಸುವ ಹ್ಯೂಮನ್ಸ್ ಮತ್ತು ಎಐ ಬಳಸದೇ ಇರುವಂಥ ಹ್ಯೂಮನ್ಸ್ ನಡುವೆ. ಸೊ ಭವಿಷ್ಯದಲ್ಲಿ ಯಶಸ್ಸು ಪಡೆಯಲು ನಮಗೆ ಹೊಸ ಕೌಶಲ್ಯಗಳು ಬೇಕು, ಕಲಿಯುವ ಮನೋಭಾವನೆ ಬೇಕು, ಬದಲಾವಣೆಯನ್ನು ಸ್ವೀಕರಿಸುವ ಧೈರ್ಯ ಬೇಕು. ಏಕೆಂದರೆ ತಂತ್ರಜ್ಞಾನ ಯಾವಾಗಲೂ ಬದಲಾಗುತ್ತೆ, ಆದರೆ ಮಾನವರ ಕನಸುಗಳು, ಭಾವನೆಗಳು ಮತ್ತು ಸೃಜನಶೀಲತೆ ಎಂದಿಗೂ ಬದಲಾಗುವುದಿಲ್ಲ. ಕೊನೆಗೆ ಒಂದು ಮಾತು, ಎಐ ಒಂದು ಸಾಧನ ಮಾತ್ರ. ಅದನ್ನು ಹೇಗೆ ಬಳಸಬೇಕು ಎಂಬುದನ್ನು ನಿರ್ಧರಿಸುವವರು ಮಾನವರು. ಆದ್ದರಿಂದ ಎಐದಿಂದ ಭಯಪಡಬೇಡಿ, ಅದನ್ನು ಅರ್ಥ ಮಾಡಿಕೊಳ್ಳಿ, ಅದನ್ನು ಕಲಿಯಿರಿ, ಅದನ್ನು ನಿಮ್ಮ ಬೆಳವಣಿಗೆಗೆ ಬಳಸಿಕೊಳ್ಳಿ. ಆಗ ಭವಿಷ್ಯದಲ್ಲಿ ಗೆಲ್ಲುವುದು ಎಐ ಅಲ್ಲ, ಗೆಲ್ಲುವುದು ನೀವು. ಈ ವಿಷಯದ ಬಗ್ಗೆ ನಿಮ್ಮ ಅಭಿಪ್ರಾಯವೇನು? ಎಐ ಭವಿಷ್ಯದಲ್ಲಿ ಮಾನವರನ್ನು ಮೀರಿಸುತ್ತೆ ಅಥವಾ ಮಾನವರೇ ಯಾವಾಗಲೂ ಮುನ್ನಡೆಯಲಿರುತ್ತಾರೆ? ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ನಲ್ಲಿ ತಿಳಿಸಿ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಧನ್ಯವಾದಗಳು.